ಈ ಒಂದು ಆಕಸ್ಮಿಕ ಚುನಾವಣೆ ಯಾಕಂದ್ರೆ HY ಮೇಟಿಯವ್ರು ಹೆಂಗಿದ್ರಪ್ಪ ಅಂದ್ರ ಅವ್ರ ಬಗ್ಗೆ ತಮ್ಗೆಲ್ಲ ಗೊತ್ತಿದ್ದಂಗೆ ಬಹಳ ಮುಗ್ದ್ರು ಅವ್ರು ಯಾರಿಗೂ ಕೂಡ ಸರದ್ ಕುಂಡ್ರ ಅಂತಿದ್ದಿಲ್ಲ. ನಾವು ನೋಡ್ತಿದ್ವಿ. ಯಾಕಂದ್ರೆ ಎಷ್ಟು ಸೌಮ್ಯರಂದ್ರೆ ಇವತ್ತ ಬೆಂಗಳೂರಾಗ ಕೂಡ ಅವ್ರು ಭೇಟಿ ಆಗ್ತಿದ್ರು, ವಿಧಾನಸಭೆಯಲ್ಲಿ ಭೇಟಿ ಆದ್ರೂ ಕೂಡ ಅಷ್ಟೇ ಸೌಮ್ಯವಾಗಿ ಏನು ಅವ್ರ ಶಾಸಕರು ಹೆಂಗದಾರಂದ್ರ ಏನಪ್ಪ ಇವಾಗ ಸಣ್ಣ ಮಕ್ಕಳನ್ನ ಸುದ ಅಷ್ಟೇ ಮರ್ಯಾದೆ ಕೊಡ್ತಿದ್ರು. ಇವತ್ತು ಅವ್ರು ಮಾಡಿದಂತ ಕೆಲಸ ಕಾರ್ಯಗಳು ಈಗಾಗಲೇ ನಮ್ಮ ಶಿವಾನಂದ ಪಾಟೀಲ್ ಹೇಳಿದ್ರು. ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಇವತ್ತು ಬಾಗಲಕೋಟೆಯಲ್ಲಿ ಕೂಡ ಒಂದು ವೈದ್ಯಕೀಯ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ಮೊನ್ನೆ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಅವ್ರು ಎಷ್ಟು ಇವತ್ತು HY ಮೇಟಿಯವರು ಹಠ ಹಿಡಿದಿದ್ರು ಅಂತ ಹೇಳಿ ಅದ್ರ ಬಗ್ಗೆ ಹೇಳಿದ್ರು. ಅದಾಗುವುದರಿಂದ ಏನಾಗ್ತದಂದ್ರ ಈ ಗ್ರಾಮೀಣ ಭಾಗಕ್ಕ ಬಹುತೇಕ ಬಹಳಷ್ಟು ಕಡೆ ನಮ್ಗೆ ಏನಾದ್ರೂ ಕೂಡ ಈ ಡಾಕ್ಟರ್ಗಳಿಲ್ಲ. ಇದಾಗುವುದರಿಂದ ಒಂದು ಬಡ ಮಕ್ಕಳಿಗೆ ತಾವೆಲ್ಲ ಇವತ್ತು ನೋಡಿದಿರಿ, ಈ ನೀಟ್ ಪರೀಕ್ಷೆ ಮುಖಾಂತರ ಕಲ್ತು ಇವತ್ತೆಲ್ಲೆಲ್ಲೋ ಸಿಗ್ತದೆ ಬೇರೆ ಕಡೆ, ಬೆಂಗಳೂರು ಬೇರೆ ಬೇರೆ ಕಡೆ ಸಿಕ್ಕರೆ ತಮ್ಮ ಮಕ್ಕಳನ್ನ ತಾವು ಕಳಿಸ್ಲಿಕ್ಕೆ ಅನುಕೂಲ ಆಗುದಿಲ್ಲ. ಸೊ ಇಲ್ಲೇ ಒಂದು ಮೆಡಿಕಲ್ ಕಾಲೇಜ್ ಆದ್ರೆ ಎಲ್ಲಾ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬಹಳಷ್ಟು ಅನುಕೂಲ ಆಗ್ತದೆ. ಮುಂದೆ ಅವ್ರ ಕನಸು ಕೂಡ ನನಸಾಗುವಂತ ಒಂದು ಮೆಡಿಕಲ್ ಕಾಲೇಜನ್ನ ಇಲ್ಲಿ ಅವರು ಪ್ರಾರಂಭ ಮಾಡಲಿಕ್ಕೆ HY ಮೇಟಿಯವರು ಬಹಳ ಕಠಿಣ ಶ್ರಮದಿಂದ ಇವತ್ತು ಪ್ರಾರಂಭ ಆಗಿದೆ. ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ, ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಂತ ಒಂದು ಕೊಡುಗೆ, ಬಹುತೇಕ ಈ ಪಂಚ ಯೋಜನೆ ಇವತ್ತು ಹೆಣ್ಣು ಮಕ್ಕಳು ತಾಯಂದಿರು ತಾವೆಲ್ಲ ಕಡೆ ಇವತ್ತು ನಾವು ನೋಡಿದ್ರೆ ಮೈಸೂರು, ಬೆಂಗಳೂರು ಎಲ್ಲಾ ಕಡೆ ಇಡೀ ರಾಜ್ಯನ ತಾವೇನು ನೋಡಿದಿರಿ. ಇವತ್ತೆಲ್ಲ ಗುಡಿಗಳಿರ್ಬೋದು, ತಮ್ಮ ಬೀಗರ ಮನೆಗಳಿರ್ಬೋದು, ತಮ್ಮ ಇವತ್ತು ಎಲ್ಲಾ ಕಡೆ ಹೋಗ್ಲಿಕ್ಕೆ ಇವತ್ತು ಉಚಿತ ಬಸ್ ಪಾಸ್ ಏನು ಮಾಡಿದ್ದಾರೆ. ಅದು ಬಹುತೇಕ ಭಾರತ ದೇಶದಲ್ಲೇ ಎಲ್ಲಿ ಮಾಡಲಿಕ್ಕಿಲ್ಲ. ಇವತ್ತು ಇದೇ ನರೇಂದ್ರ ಮೋದಿಜಿಯವರು ಇವೆಲ್ಲ ಬಿಜೆಪಿಯವರು ಏನು ಅಂದ್ರೆ ಈ ಬಿಟ್ಟಿ ಭಾಗ್ಯ ಅಂತೇಳಿ ಒಂಥರ ಟಿಂಗಲ್ ಮಾಡ್ತಿದ್ರು. ಅದನ್ನ ಇದನ್ನೇ ಕಾಪಿ ಪೇಸ್ಟ್ ಮಾಡಿ ಬೇರೆ ರಾಜ್ಯಗಳಲ್ಲಿ ಅವರು ಕೂಡ ಬೇರೆ ರಾಜ್ಯದಲ್ಲಿ ಇವತ್ತ ಭಾಗ್ಯಗಳನ್ನು ಕೊಡ್ತಾ ಇದ್ದಾರೆ. ತಾವು ನೋಡಿರ್ಬೋದು, ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳೇ ಆಗೋಕೆ ಮುಂಚೆ ಏನೇನು ಆಶ್ವಾಸನೆ ಕೊಟ್ಟರು. ನಮ್ಮನ್ನ ಆರಿಸಿ ಕಳಿಸ್ರಿ, ನಾವು 100 ದಿನದಾಗ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಈಗ ನಾವು ಬರೋ ಮುಂದಾಗ ಒಂದು ಹಳ್ಳಿ ಮುಂದೆ ನೋಡಾಕತ್ತಿದ್ದೆ, ಗ್ಯಾಸ್ ಸಿಲಿಂಡರ್ಕ್ಕೆ 1 ಕಿಲೋಮೀಟರ್ ಪಾಳೆ, ಸಿಲಿಂಡರ್ ಸಂಬಂಧ 1 ಕಿಲೋಮೀಟರ್ ಪಾಳೆ. ಇದು ಕೊಟ್ಟಂತ ಮೋದಿಯವರ ಕೊಡುಗೆ. ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಹೇಳಿದ್ರು, ಕಾಂಗ್ರೆಸ್ ಸರ್ಕಾರ ಇಷ್ಟು ಮಾಡೈತಿ, 100 ರೂಪಾಯಿ ಮಾಡೈತಿ, 200 ರೂಪಾಯಿ ಮಾಡೈತಿ ಅಂತ ಹೇಳಿ. ಯಾವಾಗ ಇವತ್ತು ನಮ್ಮ ಕಚ್ಚಾ ತೈಲ ಬೆಲೆ ಕಡಿಮೆ ಆಯ್ತು, ಯಾವಾಗ ಏನ್ ನಮ್ಮ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಆಗ್ಬೇಕಿತ್ತು, ಅವಾಗ ಕೂಡ ಕಡಿಮೆ ಮಾಡಲಿಲ್ಲ. ಇವತ್ತು ಅವ್ರು ಏನಾದ್ರೂ ಮಾಡಿದ್ದು ಅಭಿವೃದ್ಧಿ ಮಾಡಿದ್ರೆ ಇಬ್ಬರಿಗೆ, ಒಂದು ಅದಾನಿ ಮತ್ತು ಅಂಬಾನಿ ಅವರಿಗೆ. ಇವತ್ತು ಅವ್ರಿಗೆ ರೈತರಿಗೆ ಸಾಲ ಮನ್ನಾ ಮಾಡ್ರಿ ಅಂದ್ರೆ ಇವತ್ತು ಬಿಜೆಪಿಯವರಿಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಎಷ್ಟೋ ಸಾವಿರಾರು ಕೋಟಿ ಇವತ್ತು ಅದಾನಿ ಅಂಬಾನಿ ಅವರ ಸಾಲವನ್ನ ಮನ್ನಾ ಮಾಡಿದ್ದಾರೆ. ಸೊ ಮೋದಿಯವರು ಮಾಡೋದು ಒಂದೇ ಒಂದು ಕೆಲಸ ಬಿಜೆಪಿ ಏನಂದ್ರೆ ಒಂದು ಒಡೆದಾಳುವ ಬ್ರಿಟಿಷ್ ಪಾಲಿಸಿ ಅಂತೀವಿ ನಾವು. ಇವತ್ತು ಹಿಂದೂ ಅನ್ನೋದು, ಮುಸ್ಲಿಂ ಅನ್ನೋದು ಬಾಗಲಕೋಟೆಯಲ್ಲಿ ಕೂಡ ಮಾಡಿದ್ದಾದೆ. ಅವರು ಜಗಳ ಹಚ್ಚಿ ಓಟ್ ಕೇಳೋದು. ಅಭಿವೃದ್ಧಿ ಇವತ್ತು ಇದೇ ಬಿಜೆಪಿಯವರು, ಚರಂತಿಮಟ್ಟಿ ಅವರು ಕೂಡ ಇವತ್ತು ಅವ್ರದ್ದು ಕೂಡ ಮೆಡಿಕಲ್ ಕಾಲೇಜ್ ಇದೆ. ಅವ್ರು ವರ್ಷ ಎಷ್ಟು ಬಡ ಮಕ್ಕಳಿಗೆ ಇವತ್ತು ಉಚಿತ ಮೆಡಿಕಲ್ ಸೀಟ್ ಕೊಟ್ಟಿದ್ದಾರೆ ಅನ್ನೋದು ಕೇಳ್ರಿ, ಇಂಜಿನಿಯರಿಂಗ್ ಸೀಟ್ ಕೊಟ್ಟಿದ್ದಾರೆ ಅಂತ ಕೇಳ್ರಿ. ಎಷ್ಟು ಬಡ ಮಕ್ಕಳಿಗೆ ಅವ್ರ ವಿದ್ಯಾಭ್ಯಾಸ ಉಚಿತವಾಗಿ ಮಾಡಿಸಿದಾರೆ ಅನ್ನೋದು ಕೇಳ್ರಿ. ನೀವು ಬಂದಾಗ ನಿಮ್ಮ ಊರಿಗೆ ಓಟ್ ಬರಕ್ ಕೇಳ್ತಾರೆ. ಅದು ಮಾಡೋದು ದೂರ ಉಳಿತು. ಅವ್ರ ವರ್ತನೆ ಇವತ್ತು ನಾ ಯಾಕೆ HY ಮೇಟಿಯವರಿಗೆ ಮುಗ್ದಂದೆ, ಅವ್ರು ಏನು ಕೆಲಸ ಆಗ್ಲಿಲ್ಲ ಅಂದ್ರೂ ಕೂಡ ಬಂದವ್ರಿಗೆ ಬರ್ರಿ, ಕುಂದ್ರಿ, ಕಾಕಾ ಮಾಮ ಅಂತ ಹೇಳಿ ಮಾತಾಡ್ತಿದ್ರು. ಆದ್ರೆ ಇವತ್ತ ಮೊನ್ನೆ ಒಂದ್ ಏನೋ ವಿಡಿಯೋ ಕೇಳಿದೆ, ನಮ್ಮ ಮೊಬೈಲ್ದಾಗ ಬಂದಿತ್ತು, ಬೂಟ್ಲೆ ಹೊಡಿತೀನಿ, ಅದರಲ್ಲೇ ಹೊಡಿತೀನಿ, ಇದನ್ನ ಹೊಡಿತೀನಿ, ಬಿಜೆಪಿ ಅವರು ಜಗಳ ಆಡಕತ್ತಾರೆ. ಎಲ್ಲ ವೈರಲ್ ಆಗ ಎಲ್ಲ ಒಬ್ರು ಶಾಸಕರು, ಒಬ್ರು ದೊಡ್ಡ ಸಂಸ್ಥೆಯ ಅಧ್ಯಕ್ಷರು ಮಾತಾಡೋದಲ್ಲ ಇತ್ತು. ಅವ್ರ ಬಾಯಿಯಲ್ಲಿ ಎಂತ ಭಾಷೆ ಕೇಳಿದ್ರೆ ನೀವು ಬಹುತೇಕ ಕೇಳಿರ್ಬೋದು. ಮೊಬೈಲ್ದಾಗ ಯಾವ ರೀತಿ ಮಾತಾಡ್ತಾರ ಅಂದ್ರೆ ಕಾರ್ಯಕರ್ತರದೇ ಬಾಳೆ ಹಿಂಗದ, ಜನಸಾಮಾನ್ಯರದ್ದು ಹೆಂಗ ಅನ್ನೋದು ವಿಚಾರ ಮಾಡ್ರಿ. ಸೊ ಅದಕ್ಕೆ ಇವತ್ತು HY ಮೇಟಿಯವ್ರ ಹಂಗೆ ನಮ್ಮ ಉಮೇಶ್ ಮೇಟಿಯವ್ರು ಕೂಡ ಬಹಳ ಮುಗ್ದ್ರು. ನಾಳೆ ಬರೋ ದಿನಮಾನಗಳಲ್ಲಿ ಯುವಕರು ಅವರ ಬಾಗಲಕೋಟೆಗೆ ಇನ್ನೂ ತಮ್ಮ
ಏನು HY ಮೇಟಿ ಅವ್ರ ಕನಸುಗಳಿದ್ದು ಅಭಿವೃದ್ಧಿ ಕನಸುಗಳು ಅವನವರು ಮುಂದೆ ಒಯ್ದು ಅವನ್ನೆಲ್ಲ ಪೂರೈಕೆ ಮಾಡ್ತಾರಂತ ಹೇಳಿ ಇವತ್ತು ನಾವೆಲ್ಲರೂ 9ನೇ ತಾರೀಕಿಗೆ ಹಸ್ತದ ಗುರುತಕ್ಕ ತಾವೆಲ್ಲ ಮತ ಹಾಕಿ, ಯಾಕಂದ್ರೆ ಇನ್ನೊಂದು ಮುಖ್ಯವಾದ ಆಡಳಿತ ಪಕ್ಷ ಎಲ್ಲಿರ್ತೈತೋ ಅಲ್ಲಿ ಆ ಅಭ್ಯರ್ಥಿನ ತಾವು ಆರಿಸಿ ಕಳಿಸಿದ್ರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಈಗ ನೀವು ಉಮೇಶ್ ಮೇಟಿ ಅವ್ರನ್ನ ಆರಿಸಿ ಕಳಿಸಿದ್ರೆ ಅವ್ರು ನಾಳೆ ಹೋಗಿ ನಿಮ್ ಪರವಾಗಿ ಅಲ್ಲಿ ಸದನದಲ್ಲಿ ಹೋರಾಟ ಮಾಡಿ ನಮ್ಮ ಮುಖ್ಯಮಂತ್ರಿಗಳ ಕೈ ಹಿಡಿದು ನಿಮ್ ಬಾಗಲಕೋಟೆಯ ಕೆಲಸವನ್ನ ಮಾಡಿಸುವಲ್ಲಿ ಯಶಸ್ವಿ ಆಗ್ತಾರೆ. ಅದೇ ಬೇರೆ ವಿರೋಧ ಪಕ್ಷ ಇದ್ರೆ ಏನಾಗ್ತದಪ್ಪ ಅಂದ್ರೆ ಅವ್ರಿಗೆ ಹೋಗ್ಲಿಕ್ಕೆ ಅಲ್ಲಿ ಮುಖ ಇರಂಗಿಲ್ಲ, ಅವರು ಕೆಲಸ ಆಗುದಿಲ್ಲ. ಸೊ ಅದಕ್ಕೆ ಆಡಳಿತ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ನಮ್ಮ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಏನು ಒಂದು ನಮ್ಮ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದಾವೆ. ಅದಕ್ಕ ನಮ್ಮ ಉಮೇಶ್ ಮೇಟಿ ಅವರು ಕೂಡ ಬರುವ ದಿನಮಾನಗಳಲ್ಲಿ ನಮ್ಮ ಬಾಗಲಕೋಟೆ ಜಿಲ್ಲೆಯ ಒಂದು ಮಾದರಿ ಕ್ಷೇತ್ರ, ಒಂದು ಮಾದರಿ ಕ್ಷೇತ್ರ ಆಗುವುದರಲ್ಲಿ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರಂತ ಹೇಳುತ್ತಾ, ಇವತ್ತು ನಮ್ಮ ಅರಬಿ ತಿಮ್ಮಾಪುರ್ ಸಾಹೇಬರು ಕೂಡ ಇದ್ದಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಅವರು ಕೂಡ ಅವ್ರ ಜೊತೆಗೆ ಸೇರಿ ತಮ್ಮ ಏನ್ ಬೇಡಿಕೆ ಇದಾವೆ ಎಲ್ಲ ಪ್ರತಿಯೊಂದು ಅವರು ಪ್ರಾಮಾಣಿಕ ಪ್ರಯತ್ನ ಮಾಡಿ ಮಾಡುವಂತ ಕೆಲಸವನ್ನ ಮಾಡ್ತಾರಂತ ಹೇಳ್ತಾ, ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತ ಈಗ ನೋಡಿದೀವಿ ಬಿಜೆಪಿ ಅವರು ಎಷ್ಟು ಸುಳ್ಳು ಹೇಳ್ತಾರಂದ್ರ, ಇವತ್ತು ಇಂದಿರಾ ಗಾಂಧೀಜಿ ಅವರು ಮಾಡಿದ್ದು, ಮನಮೋಹನ್ ಸಿಂಗ್ ಅವರು ಮಾಡಿದ್ದು ಅದನ್ನು ಕೂಡ ಇವರು ನಾವೇ ಮಾಡಿವಿ ಅಂತ ಹೇಳಕತ್ತಾರ. ಈಗೆಲ್ಲ ಬರ್ಲಾಕತ್ತಾವ, ಈಗೆಲ್ಲ ಮೊಬೈಲ್ನಾಗೆಲ್ಲ ಟ್ರಾಲ್ ಆಗಾಕತ್ತಾವ. ಮೋದಿಜಿ ಅವ್ರು ಏನ್ ಹೇಳಿದ್ರು, ಗ್ಯಾಸ್ ಸಿಗಂಗಿಲ್ಲ ಅಂದ್ರ ಒಂದು ಬೋಗಾಣಿ ತಗೋರಿ, ಬೋಗಾಣಿಗೆ ಒಂದು ಪೈಪ್ ತೂತ್ ಹೊಡಿರಿ, ಹೊಡೆದ ಅದನ್ನ ಗಟರ್ನಾಗ ಇಡ್ರಿ, ಆ ಗ್ಯಾಸ್ ತಗೊಂಡು ಚಹಾ ಮಾಡ್ರಿ ಅಂತ ಹೇಳಿ. ಹಿಂದಕ್ಕೊಮ್ಮೆ ಕೋವಿಡ್ ಬಂದಿತ್ತು, ಕೋವಿಡ್ನಾಗ ಏನ್ ಹೇಳಿದ್ರು ಮೋದಿ ಅವರು, ಯಾರಾದ್ರೂ ದವಾಖಾನಿಗೆ ಹೋಗ್ರಿ, ಔಷಧ ತಗೋರಿ ಅಂತ ಹೇಳ್ತಾರೆ. ಇವರು ತಾಟ್ ಬಡೀರಿ ಅಂತ ಹೇಳಿದ್ರಿಲ್ಲ, ಎಲ್ಲಾರು ತಾಟ್ ಬಡದೇವಿಲ್ಲ, ನಾವು ತಾಟ್ ಬಡದ್ ಎಷ್ಟು ಜೀವ ಕಳ್ಕೊಂಡಿವ್ ನಾವು. ಮತ್ತ ಅದೇ ರೀತಿ ಹೇಳಕತ್ತಾರೆ ಏನಂದ್ರ, ನಮ್ಗೆ ಸಿಲಿಂಡರ್ ಬೇಕ್ರಿ ಅಂತ ಕೇಳಿದ್ರೆ ಸಿಲಿಂಡರ್ ಸಿಗಂಗಿಲ್ಲ, ನೀವು ಒಂದು ಬೋಗಾಣಿಗೆ ಒಂದು ತೂತ್ ಹೊಡೆದ ಪೈಪ್ ಕುಂಡಿಸಿ ಅದನ್ನ ಗಟರ್ನಾಗ ಇಟ್ರೆ ಗ್ಯಾಸ್ ಬರ್ತದ. ಅಂದ್ರ ಒಂದು ಪ್ರಧಾನಮಂತ್ರಿಗಳು ಮಾತಾಡುವಂತ ಮಾತುಗಳು ಇವು. ಅವ್ರು ಏನ್ ಹೇಳ್ತಾರೋ ಬಹುತೇಕ ಈಗೆಲ್ಲ ಹೊರಬೀಳಾಕತ್ತಾವು. ಎಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ ಮುಖ್ಯ ಪ್ರಧಾನಮಂತ್ರಿಗಳು. ಯಾಕಪ್ಪ ಅಂದ್ರೆ ಅವ್ರಿಗೇನು ಬರುವುದಿಲ್ಲ, ಅವ್ರು ಏನೇನೋ ಮಾತಾಡ್ತಾರೆ, ಏನೇನೋ ಹೇಳಿಕೆ ಕೊಡ್ತಾರ. ಬಹುತೇಕ ಅವು ನಿಮ್ಮ ಇಲ್ಲಿ ಪತ್ರಕರ್ತರು ತಾವದಿರಿ ಎಲ್ಲ ಬಂದಿದೆ. ಅವ್ರು ಯಾಕೆ ಪ್ರೆಸ್ ಮೀಟ್ ಮಾಡಿಲ್ಲ ಅಂದ್ರೆ, ಈಗ ಮೊನ್ನೆ ಒಂದು ಉದಾಹರಣೆ ತಾವು ನೋಡಿದ್ರಿ. ಅವ್ರು ಏನ್ ಹೇಳಿದ್ರಪ್ಪ ಅಂದ್ರೆ, ಒಂದ್ ಕಡೆ ಈ ಯುದ್ಧ ನಡೆದಾಗ ಇವೆಲ್ಲ ನಮ್ಮ ಆರ್ಮಿದವರು ಒಂದು ಮೀಟಿಂಗ್ ಮಾಡುವಾಗ ಅವ್ರು ಹೇಳಿದ್ರು, ಮಳೆ ಬರ್ತಾ ಇದೆ ಮತ್ತು ಮೋಡ್ ಇದೆ. ಮೋಡ್ ಅಂದ್ರೆ ಮೋಡ್ನ್ಯಾಗ ಯುದ್ಧ ಮಾಡೋದು ಹೆಂಗಂದ್ರೆ ಮೋದಿಯವ್ರು ಹೇಳಿದ್ರತ್ತ ವಿಚಾರ ಮಾಡಿ ತಾವ್ ನೋಡಿರ್ಬೋದು ಟ್ರೋಲ್ನಾಗ. ಮೋದಿಯವ್ರು ಏನ್ ಹೇಳಿದ್ರತ್ತ, ಇಲ್ಲ ಮೋಡ್ ಇರೋದ್ರಿಂದ ಮಳಿ ಬರೋದ್ರಿಂದ ಆ ರ್ಯಾಡರ್ನಾಗ ನಮ್ಮ ವಿಮಾನಗಳು ಕಾಣುದಿಲ್ಲ ಅಂತ ಹೇಳಿದ್ರು. ಅಂದ್ರೆ ಅಷ್ಟು ಶಾಣ್ಯರು. ಮತ್ತ ಇನ್ನೊಂದು ಹೇಳಿದ್ರು, 15 ಲಕ್ಷ ರೂಪಾಯಿ ಯಾಕಂದ್ರೆ ಅವ್ರು ಇಲ್ಲ, ಈಗ ಮೀಡಿಯಾದವರೆಲ್ಲ ಈಗೆಲ್ಲ ಬರಾಕತ್ತಾವ, ಹೊರಗೆ ಬರಾಕತ್ತಾವ. ಅದನ್ನ ಈಗ ಅವ್ರು ಮೋದಿ ಅವ್ರು ಯಾಕೆ ಶಾಣೆದವ್ರ ಈಗ ಇಷ್ಟ ದಿನ ಮುಚ್ಚಿಡ್ತಿದ್ರು, ಎಲ್ಲ ಖರೀದಿ ಮಾಡ್ತಿದ್ರು. ಅವ್ರು ಮೀಡಿಯಾದವ್ರು ಈಗೆಲ್ಲ ಬಿಡಾಕತ್ತಾರ. ಈಗ ಅವ್ರದ ಎಲ್ಲ ಬಂಡವಾಳ ಗುರ್ತಾಗತ್ತೆ. ನೀವ್ ನೋಡಿರ್ಲಿಲ್ಲ ಈಗ ಅವ್ರದ ಬೋಗಾಣಿದು